ಎಲ್ಲರೂ ಬೇರೆ ರಿಕ್ವೆಸ್ಟ್ ಮಾಡೋದು, ನನ್ನ ಪರವಾಗಿ ನಿಂತ್ಕೊಳ್ಳಿ, ಕಾಮೆಂಟ್ ಹಾಕಿ. ಒಂದು ಕಾಮೆಂಟ್ಗೆ 60 ಪೈಸೆ ಕೊಡ್ತಾನೆ ಪ್ರತಾಪ್ ಸಿಂಹ, ನಾನು ಪ್ರೂವ್ ಮಾಡ್ತೀನಿ. ಒಂದು 500ರಿಂದ 600 ಪೇಡ್ ಕಾಮೆಂಟ್ಸ್ ಇರ್ತವೆ. ಗುರು ನಮಗಂತ ದರಿದ್ರ ಬಂದಿಲ್ಲ ಗುರು. ಜನ ನಮ್ಮನ್ನು ಬೈದರು ಬಯಸ್ಕೊತೀವಿ, ಹೊಗಳಿದ್ರು ಆರ್ಗ್ಯಾನಿಕ್ ಆಗಿರಬೇಕು ನಮ್ಮ ಬಗ್ಗೆ. ನಾನೇ ಕಾಮೆಂಟ್ಸ್ ಹಾಕ್ಸ್ಕೋಬೇಕು ಅಂತ ಡಿಸೈಡ್ ಮಾಡಿದ್ರೆ ನೀನು ಬೇಜಾರಾಗ್ಬಿಡ್ತೀಯ. ಬಟ್ ರಾಜಕಾರಣ ಅದಲ್ಲ. ನಿನಗೆ ರಾಜಕಾರಣದಲ್ಲಿ ಹೈಕೋರ್ಟ್ ಒಂದು ಮಾತು ಹೇಳಿದೆ, ದಪ್ಪ ಚರ್ಮ ಇರಬೇಕು ಅಂತ. ನಿನಗಿದೆಯಾ? ಯಾರಾದರೂ ಮಾತಾಡಿದ್ರೆ ಸ್ಟೇ ತರ್ತೀಯ. ನನ್ನ ಬಗ್ಗೆ ಹೋಗಿ ಡಿಫಮೇಷನ್ ಹಾಕಿದೆ. ಸರ್ ನನ್ನ ಮೇಲೆ ಡಿಫಮೇಷನ್ ಹಾಕಿದ್ದ, ನಾನು ಸ್ಟೇ ಮಾಡಿದ್ದೀನಿ. ಮೊನ್ನೆ ಹೈಕೋರ್ಟ್ ಕ್ವ್ಯಾಶ್ಗೆ ಹಾಕಿದ್ರೆ ಮೀಡಿಯೇಷನ್ಗೆ ಕಳಿಸಿದ್ರು. ನಾನು ಹೇಳಿದೆ, ನಾನು ಯಾವುದೇ ಕಾರಣಕ್ಕೆ ಪ್ರತಾಪ್ ಸಿಂಹ ಕೇಳಿದೆ, ನಾನು ಸಾರಿ ಹೇಳಬೇಕು, ನಾನು ಹೇಳಲ್ಲ, ಟ್ರಯಲ್ಗೆ ಹೋಗಲಿ ಅಂತ. ಮೀಡಿಯೇಷನ್ ಫೇಲ್ ಆಯಿತು ಲಾಸ್ಟ್ ವೀಕ್. ಟ್ರಯಲ್ ನಡೀತಿದೆ ನೋಡೋಣ. ಈತ ಪಾರ್ಲಿಮೆಂಟ್ ಅಟ್ಯಾಕ್ಗೆ ಪಾಸ್ ಕೊಟ್ಟಾಗ ನಾವು ಪ್ರಶ್ನೆ ಮಾಡಿದ್ರೆ ತಪ್ಪ? ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ, ಸರ್ ಮುಸ್ಲಿಂ ಸಮುದಾಯದವ್ರಿಗೆ ಈ ದೇಶದಲ್ಲಿ ಗೌರವ ಇದೆ ಸರ್, ಇವ್ರು ಬಾಯಿಗೆ ಬಂದಂಗೆ ಬೈದರೆ ಯತ್ನಾಳವರು ಇವರೆಲ್ಲ RSS ಅಲ್ಲಿ ಕಲ್ತಿದ್ದೇನಾ? ನಮ್ಮ ಪ್ರಿಯಾಂಕ್ ಸಾಹೇಬ್ರನ್ನ ಟಾರ್ಗೆಟ್ ಮಾಡಿದ್ದೀರಾ. ನಾವೇನು ಕೇಳ್ತಾ ಇದ್ದೀವಿ? RSS ಬ್ಯಾನ್ ಮಾಡ್ತೀವಿ ಅಂತ ಎಲ್ಲಾದರೂ ಹೇಳಿದ್ದೀವ? ಸರ್ಕಾರಿ ಶಾಲೆಯ ಪ್ರಿಮಿಸಿಸಲ್ಲಿ RSSನ ನಡೆಸಬೇಡಿ ಅಂದಿದ್ದೀವಿ. RSS ಎಲ್ಲ ಯಾವುದು ನಡ್ಸಕ್ಕೆ ಬಿಡಲ್ಲ. ನೀವು RSS ಬ್ಯಾನ್ ಅಂತ ಯಾಕೆ ಪ್ರೊಜೆಕ್ಟ್ ಮಾಡ್ತಾ ಇದ್ದೀರಾ? ಹೋಗ್ಲಿ, ನೀವು RSS ರಿಜಿಸ್ಟ್ರೇಷನ್ ಕಾಪಿ ಎಲ್ಲಿ ಅಂತ ಕೇಳಿದ್ವಿ, ಯಾಕೆ ಕೊಡ್ತಾ ಇಲ್ಲ? ಬೇರೆಯವನು ಯಾರಾದರೂ ರಿಜಿಸ್ಟ್ರೇಷನ್ ಇಲ್ಲದೆ ಅಕೌಂಟಿಗೆ ದುಡ್ಡು ತೊಗೊಂಡ್ರೆ, ಜಮೀನು ತೊಗೊಂಡ್ರೆ, ಆಸ್ತಿ ತೊಗೊಂಡ್ರೆ, ಬಿಲ್ಡಿಂಗ್ ಕಟ್ಟಿದ್ರೆ ನಿಮ್ಮ IT ಹಿಡಿಯೋರು ಸುಮ್ಮನೆ ಬಿಡ್ತೀರಾ? ಬಿಡಲ್ಲ. ನಾವು ಅದನ್ನು ಪ್ರಶ್ನೆ ಮಾಡಿದ್ರೆ ತಪ್ಪ? ಸರ್ಕಾರಿ ಶಾಲೆ ಮಕ್ಕಳಿಗೆ ಟೈಮ್ ಟೇಬಲ್ ಡಿಸ್ಟರ್ಬ್ ಆಗುತ್ತೆ, ನೀವು RSS ಅವರಲ್ಲಿ ಮಾಡಬೇಡಿ. ಅಶೋಕಣ್ಣನ NPS ಅಲ್ಲೋ ಇಲ್ಲ ಸೋಮಣ್ಣನ NPS ಅಲ್ಲೋ ಹೋಗಿ ಮಾಡ್ಕೊಳ್ರಪ್ಪ, ನಮ್ದೇನು ಅಭ್ಯಂತರ. ಸೋಮಣ್ಣ ನಿಮ್ಮ NPS ಅಲ್ಲಿ ಜಾಗ ಕೊಡಿ, ಅಶೋಕಣ್ಣ ಉತ್ತರಹಳ್ಳಿಯರಲ್ಲಿ ನಿಮ್ಮ NPSಗೆ ಜಾಗ ಕೊಡಿ, ಬೇಡ ಅಂದವ್ರು ಯಾರು? ನಾವು ಹೇಳಿದ್ರೆ ನಮ್ಮ ಪ್ರಿಯಾಂಕ್ ಸಾಹೇಬ್ರ ಬಗ್ಗೆ ತೇಜೋವಧೆ ಮಾಡಿದ್ರಿ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಮಾನ್ಯ ಯತ್ನಾಳು, ಪ್ರತಾಪ್ ಸಿಂಹ ಅವರು ಆ ಫೇಕ್ ಕಾಮೆಂಟ್ಗಳ ಸುರಿಮಳೆ. ಅಲ್ಲಿ ನಮ್ಮ ತಾಯಿ ಬಗ್ಗೆನೂ ಕೇಳ್ತಾರೆ, ನಮ್ಮ ಮನೆಯವ್ರ ಬಗ್ಗೆನೂ ಕೇಳ್ತಾರೆ, ನಮ್ಮ ಬಗ್ಗೆನೂ ಕೇಳ್ತಾರೆ. RSS ಇದೇನ್ರಿ ನಿಮಗೆ ಕಲ್ಚರ್ ಕಲಿಸ್ಕೊಟ್ಟಿದ್ದು? ಇವರೆಲ್ಲ RSS ಚಡ್ಡಿಗಳು ಹಾಕ್ಕೊಂಡು ಮಾರ್ಚ್ ಮಾಡ್ತಾರಲ್ಲ, CT ರವಿ ಭಾಷೆ ಮೇಲೆ ಇಡ್ತಾ ಇದೆಯಾ? ಸೆಷನ್ನಲ್ಲಿ ಒಂದು ಹೆಣ್ಣು ಮಗಳ ಬಗ್ಗೆ ಏನು ಮಾತಾಡಿದ್ರು CT ರವಿ? ಇದು RSS ನಿಮಗೆ ಕಲಿಸಿದ ಶೈಲಿನಾ? RSS ಇದ ಹೇಳ್ಕೊಡ್ತಾ ಇರೋದು. ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಜೊತೆ ನಾವು ನಿಂತಿದ್ದೀವಿ. ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಸ್ಟೇಟ್ಮೆಂಟ್ಗೆ ನಮ್ಮ ಸಹಮತ ಇದೆ. ಮೂರನೇದು BJP ಅವರು R ಅಶೋಕ್ ಜ್ಯೋತಿಷಾಲಯ, ಪದ್ಮನಾಭನಗರ. ಅಶೋಕಣ್ಣ, ನಮಗೆ ಮೊನ್ನೆ ಬರ ಪರಿಹಾರದ್ದು ನಮಗೆ 384 ಕೋಟಿ ಕೊಟ್ಟರು, ಮಹಾರಾಷ್ಟ್ರಕ್ಕೆ 1544 ಕೋಟಿ ಕೊಟ್ಟರು. ಇಂಥ ಪಾರ್ಶಿಯಾಲಿಟಿ ಯಾಕೆ ಅಂತ ನಿಮ್ಮ ಜ್ಯೋತಿಷ್ಯಾಲಯದಲ್ಲಿ ನಿಮಗೆ ಯಾರು ಜಾತಕ ಹೇಳಲಿಲ್ವಾ? ನೀವು ರಿಯಾಕ್ಟ್ ಆಗಲ್ಲ. ಅದೊಂದು ದೊಡ್ಡ ಅಚೀವ್ಮೆಂಟ್ ಅಂತ ಬರ್ಕೊತೀರ. ಏನಾದರೂ ಮಾತಾಡಿದ್ರೆ RDPR ಸಾಧನೆ ಸರ್, ಎಕ್ಸ್ಪೋರ್ಟ್ಸಲ್ಲಿ ಕರ್ನಾಟಕದ್ದು 38%, ನಾವು ಎಕ್ಸ್ಪೋರ್ಟ್ಸಲ್ಲಿ ನಂಬರ್ 1. ಪಂಚಾಯತ್ ರಾಜ್ ವಿಕೇಂದ್ರೀಕರಣದಲ್ಲಿ ಕರ್ನಾಟಕ ನಂಬರ್ 1. ಪರ್ ಕ್ಯಾಪಿಟಲ್ ಇನ್ಕಮಲ್ಲಿ ಕರ್ನಾಟಕ ನಂಬರ್ 1. ಗ್ರಾಮ ಪಂಚಾಯಿತಿ ಅಭಿವೃದ್ಧಿಯಲ್ಲಿ ಕರ್ನಾಟಕ ನಂಬರ್ 1. ಈ ಡೇಟಾ ಕೊಟ್ಟಿದ್ದು ಮೋದಿಯವರ ಸಾರಥ್ಯದ ಕೇಂದ್ರ ಸರ್ಕಾರನೇ, ನಮಗೆ ನಾವು ಕೊಟ್ಕೊಂಡಿದ್ದ ಸರ್ಟಿಫಿಕೇಟ್ ಅಲ್ಲ. ಇದು ಕಾಣಿಸ್ತಿಲ್ವಾ BJP ಅವ್ರಿಗೆ? IT BTಗೆ ಇಷ್ಟು ಎಕ್ಸ್ಪೋರ್ಟಲ್ಲಿ ನಾವು 38% ರೀಚ್ ಆಗಿದ್ದೀವಿ. ಇದು BJP ಅವರು ಕಾಣಿಸ್ತಿಲ್ವಾ? ಇಷ್ಟೇ ನನ್ನ ಪ್ರಶ್ನೆ.